ಸ್ನೇಹಿತರೆ, ವೆಲ್ಕಮ್ ಟು ಯಾತ್ರಿ ಎಪಿಸೋಡ್. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ರಾಜ್ಯದ ಒಂದು ಕಾರುಣಿಕ ಕ್ಷೇತ್ರದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇದು ಕರ್ನಾಟಕದ ಪ್ರಸಿದ್ಧ ಕ್ಷೇತ್ರ. ಅಷ್ಟೇ ಅಲ್ಲದೆ ಇಲ್ಲಿ ವರ್ಷಕ್ಕೊಮ್ಮೆ ನುಡಿಯುವ ಭವಿಷ್ಯ ನಿಜವಾಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾದರೆ ಯಾವುದು ಆ ಕ್ಷೇತ್ರ? ಅಲ್ಲಿ ನಡೆಯುವಂತಹ ಪವಾಡವಾದರೂ ಏನು? ಅಲ್ಲಿರುವ ಆ ಶಕ್ತಿ ಯಾವುದು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಯಾತ್ರಿ ಎಪಿಸೋಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಬೆಲ್ ಐಕಾನ್ ಒತ್ತಿ. ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ. ನೀವೀಗ ನೋಡ್ತಾ ಇರೋದು ಈ ಕ್ಷೇತ್ರದಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಕಾರುಣಿಕ ಮಹೋತ್ಸವದ ದೃಶ್ಯಗಳು. ಪ್ರತಿ ವರ್ಷದ ಭರತ ಹುಣ್ಣಿಮೆಯ ದಿನದಂದು ಇಲ್ಲಿ ಕಾಣುತ್ತಿರುವ ಗೊರವಯ್ಯ ಬಿಲ್ಲನ್ನ ಏರಿ ಭವಿಷ್ಯವನ್ನು ನುಡಿತಾರೆ. ಹೀಗೆ ನುಡಿದ ಭವಿಷ್ಯ ಎಂದಿಗೂ ಸುಳ್ಳಾಗಲ್ಲ ಅನ್ನೋ ನಂಬಿಕೆ ಇದೆ. ಹೀಗೆ ಭವಿಷ್ಯವಾಣಿಯ ಮೂಲಕ ಸಾಕಷ್ಟು ಪವಾಡಗಳಿಂದ ಹೆಸರುವಾಸಿಯಾಗಿರೋ ಕ್ಷೇತ್ರವೇ ಕಪಿಲ ಮುನಿ ತಪಸ್ಸುಗೈದ ತುಂಗಭದ್ರಾ ನದಿಯ ತಟದ ಮೇಲಿರುವ ಮೈಲಾರಲಿಂಗೇಶ್ವರ ಕ್ಷೇತ್ರ. ಹೆಸರೇ ಹೇಳುವಂತೆ ಇಲ್ಲಿ ಶಿವನು ಮೈಲಾರಲಿಂಗೇಶ್ವರನಾಗಿ ನೆಲೆಸಿದ್ದು, ತಾಯಿ ಪಾರ್ವತಿ ಗಂಗಮಾಳವ್ವಳಾಗಿ ಶಿವನ ಪಕ್ಕದಲ್ಲೇ ನೆಲೆಸಿದ್ದಾಳೆ. ಸ್ನೇಹಿತರೆ, ಮೈಲಾರಲಿಂಗೇಶ್ವರ ಕ್ಷೇತ್ರ ಪವಾಡಗಳಿಂದಲೇ ಪ್ರಸಿದ್ಧಿ ಪಡೆದಿರುವ ಕ್ಷೇತ್ರವಾಗಿದೆ. ಕಪಿಲ ಮಹಾಮುನಿ ಇಲ್ಲಿ ತಪಸ್ಸನ್ನ ಗೈದು ಮೋಕ್ಷವನ್ನ ಪಡೆದರು ಅನ್ನೋ ನಂಬಿಕೆ ಇದೆ. ಇಲ್ಲಿನ ಮೈಲಾರಲಿಂಗೇಶ್ವರ ಎಷ್ಟೋ ಮಂದಿಗೆ ಮನೆದೇವರಾಗಿದ್ದು ಲಕ್ಷಾಂತರ ಸಂಖ್ಯೆಯ ಭಕ್ತರನ್ನ ಕ್ಷೇತ್ರ ಹೊಂದಿದೆ. ಅಷ್ಟಕ್ಕೂ ಇಲ್ಲಿ ಮೈಲಾರಲಿಂಗ ಬಂದು ನೆಲೆಸಲು ಕಥೆಯೊಂದು ಜನಪ್ರಿಯವಾಗಿದ್ದು ಅದನ್ನ ಇಲ್ಲಿನ ಗೊರವಯ್ಯ ಒಬ್ಬರು ತಿಳಿಸ್ತಾರೆ. ನೀವೇ ನೋಡಿ. ದೊಡ್ಡ ಅರಣ್ಯ ಇದು. ಈ ಅರಣ್ಯದಲ್ಲಿ ಮಣಿಕಾಸುರ ಮಲ್ಲಾಸುರರು ತಪಸ್ ಮಾಡ್ತಾ ಇದ್ರು. ಪರಮಾತ್ಮ ಬಂದ, ಏನ್ ಬೇಕು ನಿಮಗೆ ವರ ಅಂದ. ಮಾನವರಿಂದಾಗಲಿ ದಾನವರಿಂದಾಗಲಿ ಜಲಚರಗಳಿಂದಾಗಲಿ ಆಯುಧಗಳಿಂದಾಗಲಿ ನಮ್ಗೆ ಸಾವು ಬರಬಾರ್ದು ಅಂತ ಕೇಳ್ಕೊಂಡ. ಆಯ್ತು ತಥಾಸ್ತು ನೀವು ಪರಮಾತ್ಮ. ಮಣಿ ಮನಸ್ಸರ ಸೊಕ್ ಬಂತು. ಸೊಕ್ ಬಂದಾಗ ಸೂರ್ಯ ಚಂದ್ರಗಳನ್ನ ಕಟ್ಟೆಕದ, ದೇವಾನ್ ದೇವತೆಗಳನ್ನ ಕಟ್ಟೆಕದ್ರು. ಇವ್ರ ಮಕ್ಕಳು ಹೋಮ ಯಜ್ಞಗಳಿಗೆ ಇದು ಮಾಡಿದ್ರು, ನೀರು ಹೋಯ್ದ್ರು. ಅವರು ಶಿವನ್ ಬೇಡಿದ್ರು. ಮಾನವನೆಲ್ಲ ಇರಲಿಲ್ಲ, ದಾನವನಾಗ್ಲಿಲ್ಲ, ಕೋರಿಕಂತೆ ತೊಟ್ಕೊಂಡ್ ನೋಡ್ಲಿ ಅಂದ. ಕೋರಿಕಂತೆ ತೊಟ್ಕೊಂಬಂದು ಮಣಿಕಾಸುರ ತಲೆ ಇಲ್ಲಿ ಬಿತ್ತು, ಮಲ್ಲಾಸುರ ತಲೆ ಅಲ್ಲಿ ಮೈಲಾರದಲ್ಲಿ. ಕ್ಷೇತ್ರ ಪುರಾಣದ ಪ್ರಕಾರ ಹಿಂದೆ ಮಲ್ಲಾಸುರ ಮತ್ತು ಮಣಿಕಾಸುರ ಎಂಬ ರಾಕ್ಷಸ ಸಹೋದರರು ತಪಸ್ಸನ್ನ ಮಾಡಿ ಬ್ರಹ್ಮನಿಂದ ತಮಗೆ ಮಾನವರಿಂದ ಸಾವು ಬರಬಾರದು ಅಂತ ವರ ಪಡ್ಕೊಂಡ್ರು. ಬ್ರಹ್ಮನ ಆಶೀರ್ವಾದದಿಂದ ಈ ಇಬ್ಬರು ಬಲಶಾಲಿಯಾಗಿ ಹೊರಹೊಮ್ಮಿದ್ರು ಮತ್ತು ಋಷಿಗಳು ಮತ್ತು ಸಾಮಾನ್ಯ ಜನರಿಗೆ ಹಾನಿ ಮಾಡಲು ಶುರು ಮಾಡಿದ್ರು. ಇದರಿಂದ ನೊಂದ ಋಷಿಗಳು ಶಿವನನ್ನ ಕುರಿತು ಪ್ರಾರ್ಥಿಸಿದ್ರು. ಋಷಿಗಳ ಪ್ರಾರ್ಥನೆಗೆ ಒಲಿದ ಕೈಲಾಸವಾಸಿ ಶಿವನು ಮೈಲಾರದ ಈಗಿನ ಸ್ಥಳದಲ್ಲಿ ಹೊಸ ರೂಪವನ್ನು ತಾಳಿ 7 ಕೋಟಿ ಗೊರವಯ್ಯರೊಂದಿಗೆ ಮಣಿ ಮಲ್ಲಾಸುರರ ವಿರುದ್ಧ ಯುದ್ಧಕ್ಕೆ ಇಳಿದನು. ಕದನವು 10 ದಿನಗಳವರೆಗೆ ನಡೆಯಿತು. ಕೊನೆಗೆ ಬಿಲ್ಲಿನಿಂದ ಶಿವನು ಅವರಿಬ್ಬರನ್ನ ಸಂಹರಿಸಿದನು. ಮಣಿ ಮಲ್ಲಾಸುರ ರಾಕ್ಷಸರ ಕರುಳುಗಳನ್ನು ತನ್ನ ತಲೆಯ ಮೇಲೆ ಪೇಟದಂತೆ, ಅವರ ಹಲ್ಲುಗಳನ್ನು ಹಾರವಾಗಿ, ತಲೆಬುರುಡೆಗಳನ್ನು ಊಟದ ಬಟ್ಟಲಿನಂತೆ, ಬಾಯಿಯನ್ನ ಡಮರುಗವಾಗಿ ಮತ್ತು ಅವರ ಚರ್ಮವನ್ನು ಉದ್ದವಾದ ಅಂಗಿಯಂತೆ ಧರಿಸಿದನು. ಕೊಬ್ಬನ್ನ ಎಣ್ಣೆಯಾಗಿಯೂ ನರಗಳನ್ನು ದೀಪದ ಬತ್ತಿಯಾಗಿಯೂ ಬಳಸಿಕೊಂಡನು. ಹೀಗೆ ರಾಕ್ಷಸರನ್ನ ವಧಿಸಿ ಮೈಲಾರಲಿಂಗನು ಎಲ್ಲರನ್ನ ರಕ್ಷಿಸಿದನು ಮತ್ತು ಈ ಕ್ಷೇತ್ರದಲ್ಲಿ ನೆಲೆಯಾದನು.
ಸ್ನೇಹಿತರೆ, ಕಾರುಣಿಕ ಉತ್ಸವ ಮತ್ತು ಪವಾಡವು ಮೈಲಾರ ಜಾತ್ರೆಯ ಪ್ರಮುಖ ಭಾಗವಾಗಿದೆ. ಅಲ್ಲದೆ ಇಲ್ಲಿ ನಡೆಯುವ ಸರಪಳಿ ಪವಾಡವು ತುಂಬ ಪ್ರಸಿದ್ಧಿಯಾಗಿದೆ. ಕಾರುಣಿಕ ಭವಿಷ್ಯ ನುಡಿಯೋದು ಒಂದು ಕಡೆಯಾದರೆ, ಮತ್ತೊಂದು ಕಡೆ ಕಾಲಿಗೆ ಸರಪಳಿ ಚುಚ್ಚಿಕೊಂಡು ಶಿವನನ್ನ ಸಂಪ್ರೀತಿಗೊಳಿಸೋದು ಇಲ್ಲಿನ ಮತ್ತೊಂದು ವಿಶೇಷತೆ. ಸ್ನೇಹಿತರೆ, ಈ ಕ್ಷೇತ್ರದಲ್ಲಿ ಸಾಕಷ್ಟು ಕಥೆಗಳಿದ್ದು, ಅದರಲ್ಲಿ ಒಂದು ತಿರುಪತಿ ತಿಮ್ಮಪ್ಪನನ್ನ ಮೈಲಾರಲಿಂಗ ಕಟ್ಟಿ ಹಾಕಿದ ಕಥೆ. ಸ್ನೇಹಿತರೆ, ಅದರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೋಡ್ಕೊಂಬನ್ನಿ. ಮೈಲಾರಲಿಂಗೇಶ್ವರ ಕ್ಷೇತ್ರ ಈ ಹಿಂದೆ ಬಳ್ಳಾರಿ ಜಿಲ್ಲೆಯ ವ್ಯಾಪ್ತಿಗೆ ಬಂದಿತ್ತು. ಈಗ ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ವ್ಯಾಪ್ತಿಗೆ ಬರುತ್ತೆ. ಇನ್ನು ದೇವಾಲಯ ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಒಳಪಟ್ಟಿದ್ದು, ಇಲ್ಲಿನ ಧಾರ್ಮಿಕ ಕೈಂಕರ್ಯಗಳನ್ನು ಒಡೆಯರ್ ಕುಟುಂಬಸ್ಥರು ನೋಡ್ಕೊಳ್ತಾ ಇದ್ದಾರೆ. ಈ ಹಿಂದೆ ಜಯಚಂದ್ರ ಒಡೆಯರ್ ಅವರು ಇಲ್ಲಿ ಧರ್ಮ ಕಾರ್ಯಗಳನ್ನು ನೋಡ್ಕೊಳ್ತಾ ಇದ್ರು. ಈಗ ಶ್ರೀ ಶ್ರೀ ವೆಂಕಪ್ಪಯ್ಯ ಒಡೆಯರ್ ಅವರು ಆ ಸ್ಥಾನದಲ್ಲಿದ್ದಾರೆ. ಶಂಭೋ ಶಂಕರ ಶ್ರೀಕಾಳಹಸ್ತೀಶ್ವರ ಸ್ವಯಂಭೂ ಹರ ಹರ ನಮ ವಾಯುಲಿಂಗೇಶ್ವರ ಪಾತಾಳ ಗಂಗ ಸ್ವರ್ಣಾನ ಮೆರಸಿನ ಸ್ವರ್ಣಮುಖಿ ತೀರಂ ಈ ಗೋಯವಾನಿ ಭಕ್ತಿ కేలుంగిన మహాశైవ క్షేత్రం వాయురూపాన కదులుతున్న గర్భాలయాన దీపం ఈ తార చక్రాన్ని శాసించే నవగ్రహ కవచం. ಇಲ್ಲಿ ಭಂಡಾರಕ್ಕೆ ಸಾಕಷ್ಟು ಮಹತ್ವ ಇದ್ದು, ಇಲ್ಲಿಗೆ ಬರುವ ಪ್ರತಿಯೊಬ್ಬರು ಹಣೆಯಲ್ಲಿ ಭಂಡಾರವನ್ನು ಧರಿಸ್ತಾರೆ. ಅಲ್ಲದೆ ಇಲ್ಲಿಗೆ ಬರುವ ಭಕ್ತರು ಶಿವನಿಗೆ ಬಾಳೆಹಣ್ಣು, ಸಕ್ಕರೆ ಮತ್ತು ತುಪ್ಪ ಇರುವ ನೈವೇದ್ಯವನ್ನು ಅರ್ಪಿಸಿ ಬಳಿಕ ಅದನ್ನು ಪ್ರಸಾದದ ರೂಪದಲ್ಲಿ ಇಲ್ಲಿರುವ ಗೊರವರ ದೋಣಿಗಳಲ್ಲಿ ತುಂಬುತ್ತಾರೆ. ಹೀಗೆ ಮಾಡಿದರೆ ತಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಅನ್ನೋ ನಂಬಿಕೆ ಇದೆ. ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ಗೊರವರ ಕುಣಿತ ಅನ್ನೋ ಜಾನಪದ ನೃತ್ಯ ಸಾಕಷ್ಟು ಜನಪ್ರಿಯವಾಗಿದೆ. ಅದು ಹುಟ್ಟಿದ್ದು ಇದೇ ಕ್ಷೇತ್ರದಲ್ಲಿ ಅಂತ ಹೇಳ್ತಾರೆ. ಹೀಗೆ ಸಾಂಸ್ಕೃತಿಕವಾಗಿ, ಜಾನಪದೀಯವಾಗಿ, ಐತಿಹಾಸಿಕವಾಗಿ ಸಾಕಷ್ಟು ಮಹತ್ವ ಪಡೆದಿರೋ ಮೈಲಾರಲಿಂಗೇಶ್ವರ ಕ್ಷೇತ್ರಕ್ಕೆ ನೀವು ಒಮ್ಮೆ ಹೋಗಿ ಬನ್ನಿ. ಇಲ್ಲಿಗೆ ತಲುಪಲು ಸಾಕಷ್ಟು ಸಾರಿಗೆ ವ್ಯವಸ್ಥೆ ಇದ್ದು, ರಾಣೆಬೆನ್ನೂರಿನಿಂದ 34 ಕಿಲೋಮೀಟರ್ ಮತ್ತು ಹೂವಿನಹಡಗಲಿಯಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿಂದ ರಾಣೆಬೆನ್ನೂರು ತಲುಪಿ ಅಲ್ಲಿಂದ ಬಸ್ಸಿನ ಮೂಲಕ ಈ ಕ್ಷೇತ್ರಕ್ಕೆ ಬರಬಹುದು. ರಾಣೆಬೆನ್ನೂರಿಗೆ ಬೆಂಗಳೂರಿಂದ ಸಾಕಷ್ಟು ಬಸ್ಸು ಮತ್ತು ರೈಲಿನ ಸಂಚಾರ ಇದೆ. ಮುಂದಿನ ವಿಡಿಯೋದಲ್ಲಿ ಇದೇ ಮೈಲಾರಲಿಂಗ ನೆಲೆ ನಿಂತ ಮತ್ತೊಂದು ಶಕ್ತಿಯುತ ಕ್ಷೇತ್ರದ ಬಗ್ಗೆ ತಿಳಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.